ಇನ್ನು ಇವರ ಹೆಡ್ ಕ್ವಾರ್ಟರ್ ಅಲ್-ಫಲಾ ಯೂನಿವರ್ಸಿಟಿ. ಅಲ್-ಫಲಾ ಯೂನಿವರ್ಸಿಟಿಯವರು ಅದು ಏನು ಸ್ಟೇಟ್ಮೆಂಟ್ ಕೊಟ್ಟು ಬಾಯಿ ಬಡ್ಕೊಂಡ್ರೂ ಕೂಡ ಇದು ಅವರ ಹೆಡ್ ಕ್ವಾರ್ಟರ್ ಆಗಿತ್ತು ಅನ್ನೋ ವಿಷಯದಲ್ಲಿ ಯಾವುದೇ ಸಂಶಯಗಳು ಉಳಿದಿಲ್ಲ. ಅಲ್ಲೊಂದು ಬಿಲ್ಡಿಂಗ್ ನಂಬರ್ 17 ಅಂತ ಇತ್ತಂತೆ. ಆ ಬಿಲ್ಡಿಂಗ್ ನಂಬರ್ 17ನಲ್ಲಿ ರೂಮ್ ನಂಬರ್ 13 ಅಂತ ಒಂದಿತ್ತು. ಕಾಲೇಜೆಲ್ಲ ಮುಗಿದ ನಂತರ ಇವರ ಮೀಟಿಂಗ್ ಪಾಯಿಂಟ್ ಆಗಿದ್ದದ್ದು ಅದೇ. ಸಾಮಾನ್ಯವಾಗಿ ಇಂಥದ್ದೊಂದು ಟೆರರ್ ಮಾಡ್ಯೂಲ್ನಲ್ಲಿ ಕೆಲಸ ಮಾಡೋರು ಫಿಸಿಕಲ್ ಮೀಟಿಂಗಿಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ಮೆಸೇಜ್ ಕಳಿಸದೆ, ವಾಟ್ಸಪ್ ಕಾಲ್ ಮಾಡದೆ, ಅದಕ್ಕಿಂತ ಖುದ್ದಾಗಿ ಭೇಟಿಯಾಗಿ ಮಾತನಾಡುವುದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ. ರೂಮ್ ನಂಬರ್ 13 ಇವರ ಮೀಟಿಂಗ್ ಪಾಯಿಂಟ್ ಆಗಿತ್ತು. ಈಗ ಯೂನಿವರ್ಸಿಟಿ ಅವರನ್ನು ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ, ನಾವೆಲ್ಲ ಹೋದ್ಮೇಲೆ ಇವರು ಒಂದು ಕಡೆ ಕೂತ್ಕೊತಿದ್ರು ಸರ್, ರೂಮ್ ನಂಬರ್ 13ನಲ್ಲಿ ಬಾಗಿಲು ಹಾಕ್ಕೊಂಡಿರ್ತಿದ್ರು ಅಂತ. ಅಲ್ಲಿ ಆವತ್ತಾವತ್ತಿನ ಪ್ರಗತಿಯ ಚರ್ಚೆ ಆಗ್ತಿತ್ತು, ಏನು ಮುಂದುವರಿತೀವತ್ತು ಅಂತ. ಅದರ ಜೊತೆಗೆ ಅಮೋನಿಯಂ ನೈಟ್ರೇಟ್ ಶುದ್ಧೀಕರಣಗೊಳ್ತಾ ಇದ್ದದ್ದು ಅಲ್-ಫಲಾ ಯೂನಿವರ್ಸಿಟಿಯ ಲ್ಯಾಬೊರೇಟರಿಯಲ್ಲೇ. ಅಲ್-ಫಲಾ ಯೂನಿವರ್ಸಿಟಿಯ ಲ್ಯಾಬೊರೇಟರಿಯಲ್ಲೇ ಅಲ್ಲಿನ ಆ ಲ್ಯಾಬೊರೇಟರಿಯ ವಸ್ತುಗಳನ್ನೇ ಬಳಸಿಕೊಂಡು ಇವರು ಅಮೋನಿಯಂ ನೈಟ್ರೇಟಿನ ಶುದ್ಧೀಕರಣ ಮಾಡ್ತಾ ಇದ್ರು. ಅದು ರೆಡಿ ಆದಾದಂಗೆ, ಶುದ್ಧೀಕರಣ ಅಂದ್ರೆ ಏನ್ರಿ, ಯೂರಿಯಾ ಗೊಬ್ಬರ ತಂದು ಅದನ್ನು ಪ್ಯೂರಿಫೈ ಮಾಡೋದು. ಯೂರಿಯಾ ಗೊಬ್ಬರ ತಂದು ಇಲ್ಲಿ ರೈತರು ಯೂರಿಯಾ ಸಿಗ್ತಿಲ್ಲ ಅಂತ ಬೀದಿಲಿ ನಿಂತ್ಕೊಂಡು ಬಾಯಿ ಬಡ್ಕತ್ತಿದ್ದಾರೆ. ಯೂರಿಯಾ ಸಿಗ್ತಿಲ್ಲ ಅಂತ. ಆ ಯೂರಿಯಾ ಗೊಬ್ಬರ ಇವರಿಗೆ ಬಾಂಬ್ ತಯಾರು ಮಾಡುವ ಕಚ್ಚಾ ವಸ್ತುವಾಗಿತ್ತು. ಲ್ಯಾಬೊರೇಟರಿಯಲ್ಲಿ ಅದನ್ನು ಪ್ಯೂರಿಫೈ ಮಾಡಿ ಅಲ್-ಫಲಾ ಯೂನಿವರ್ಸಿಟಿಯಿಂದ 500 ಮೀಟರ್ ದೂರದಲ್ಲಿ ಬಾಡಿಗೆಗೆ ತೆಗೆದುಕೊಂಡಿದ್ದಂಥ ಒಂದು ಮನೆಗೆ ಹೋಗಿ ಸ್ಟಾಕ್ ಮಾಡ್ತಾ ಇದ್ರು. ಅಲ್ಲಿ ಸ್ಟಾಕ್ ಮಾಡಿದ್ದದ್ದು 2900 kg, ನೆನಪಿಟ್ಕೊಳ್ಳಿ, ಅಲ್ಲಿ ಸ್ಟಾಕ್ ಮಾಡಿದ್ದದ್ದು.